ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಜನರಿಗೆ ಹೊಸ ಶಾಕ್ ಇದು. ಸಾರಿಗೆ ಇಲಾಖೆ ಜನರಿಗೆ ಶಾಕ್ ಅನ್ನ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಜನರಿಗೆ ಇದು ಹೊಸ ಶಾಕ್ ಅಂತ ಹೇಳಬಹುದು. ಸರ್ಕಾರದಿಂದ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಇದೇ ತಿಂಗಳಲ್ಲೇ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದ್ದು ಒಟ್ಟಾರೆಯಾಗಿ ಸಾರಿಗೆ ಇಲಾಖೆ ಜನರಿಗೆ ಶಾಕ್ ಕೊಟ್ಟಿದೆ. ಹೊಸ ವರ್ಷದ ಸಂಭ್ರಮದಲ್ಲಿರುವಂತಹ ಜನರಿಗೆ ಸಾರಿಗೆ ಇಲಾಖೆ ಶಾಕ್ ನೀಡುವ ಸೂಚನೆ ಸಿಕ್ಕಿದೆ. ಹೊಸ ವರ್ಷದ ಆರಂಭದ ತಿಂಗಳಲ್ಲಿ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಸಾಧ್ಯತೆ ಇದೆ. ಪೆಟ್ರೋಲ್ ಡೀಸೆಲ್ ದರ ಹಾಗೂ ಬಿಡಿ ಭಾಗಗಳ ದರ ಏರಿಕೆಯಾಗಿದೆ. ಆದರೆ ಅದರ ಕಳೆದ 4-5 ವರ್ಷಗಳಿಂದ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಇಂಧನ ದರ 4-5 ವರ್ಷದಲ್ಲಿ ಏರಿಕೆ ಆಗ್ತಲೇ ಬಂದಿದೆ. ಅದಕ್ಕೆ ಅನುಗುಣವಾಗಿ ಟಿಕೆಟ್ ದರ ಏರಿಕೆಗೆ 4 ನಿಗಮಗಳು ಮನವಿಯನ್ನ ಮಾಡಿದ್ವು. ಈ ಹಿಂದೆ 25% ಟಿಕೆಟ್ ದರ ಏರಿಕೆ ಮಾಡುವ ವಿಚಾರವಾಗಿ ನಿಗಮಗಳು ಮನವಿಯನ್ನ ಮಾಡಿದ್ವು. 25% ಅಲ್ಲದಿದ್ರೂ ಕೂಡ ಅದರ ಅರ್ಧದಷ್ಟಾದ್ರೂ ಕೂಡ ಏರಿಕೆ ಮಾಡುವ ಸಾಧ್ಯತೆ ಇದೆ. ಸಂಕ್ರಾಂತಿಯ ನಂತರ ಟಿಕೆಟ್ ದರದ ಬಗ್ಗೆ ಸರ್ಕಾರ ನಿರ್ಧಾರವನ್ನ ಕೈಗೊಳ್ಳುವ ಎಲ್ಲಾ ಸಾಧ್ಯತೆ ಇದ್ದು ಸಿಎಂ ಜೊತೆ ಸಾರಿಗೆ ನೌಕರರ ಸಂಘಟನೆಗಳು ಸಭೆಯಲ್ಲಿ ಪ್ರಸ್ತಾಪವಾಗಬಹುದು ಅಂತ ಈ ಸಂದರ್ಭದಲ್ಲಿ ಹೇಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ಸಂಪರ್ಕದಲ್ಲಿದ್ದಾರೆ. ಹರ್ಷಿತಾ, ಪ್ರಮುಖವಾಗಿ ಒಂದು ರಾಜ್ಯ ಸರ್ಕಾರ 2024ನೇ ವರ್ಷದಲ್ಲಿ ಜನರಿಗೆ ದರದ ಬರೆಯನ್ನ ಅತಿ ಹೆಚ್ಚಾಗಿ ಬೆಲೆ ಏರಿಕೆ ಮಾಡುವ ಮುಖಾಂತರವಾಗಿ ಮತ್ತಷ್ಟು ಬೆಲೆ ಏರಿಕೆಯ ಬಿಸಿಯನ್ನ ತಟ್ಟಿಸ್ತಾ ಇದೆ. 2025ಕ್ಕೂ ಕೂಡ ಅದೇ ಕಂಟಿನ್ಯೂ ಆಗ್ತಾ ಇದೆ. ಈಗ ಒಂದು ಕಡೆ ಬಸ್ ಟಿಕೆಟ್ಗಳ ದರ ಏರಿಕೆಯ ವಿಚಾರವಾಗಿ ಪ್ರಸ್ತಾಪ ಆಗ್ತಿದೆ ಅಂತ ತಿಳಿದು ಬರ್ತಾ ಇರುವಂತದ್ದು. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ಅಂದ್ರೆ ಹೊಸ ವರ್ಷದ ಸಂಭ್ರಮದ ಗುಂಗಿನಲ್ಲಿರುವಂತ ಜನರಿಗೆ ಈಗ ಒಂದ್ ರೀತಿಯಾಗಿ ದರ ಏರಿಕೆ ಶಾಕ್ ಕೂಡ ಸಿಗ್ತಾ ಇದೆ. ಅದರ ಮೊದಲ ಲಿಸ್ಟ್ ನಲ್ಲಿ ಕೂಡ ಈಗ ಸಾರಿಗೆ ಇಲಾಖೆಯಿಂದ ಸಿಗ್ತಾ ಇರುವಂತದ್ದು. ಒಂದ್ ರೀತಿಯಾಗಿ ಈಗಾಗಲೇ ಬಸ್ ಟಿಕೆಟ್ ದರ ಏರಿಕೆ ಮಾಡ್ತೀವಿ ಅನ್ನುವಂತ ಮಾಹಿತಿಯನ್ನ ಕೂಡ ಈಗಾಗಲೇ ಸಾರಿಗೆ ಸಚಿವರಾದಂತ ರಾಮಲಿಂಗಾರೆಡ್ಡಿ ಅವರು ಕೂಡ ಒಂದ್ ರೀತಿಯಾಗಿ ಹೇಳಿಕೆಯನ್ನ ಕೂಡ ನೀಡಿದ್ರು. ಈಗಾಗಲೇ ಸಾರಿಗೆ ಇಲಾಖೆಯಿಂದ ನೌಕರರಿಗೆ ಸಿಬ್ಬಂದಿಗಳಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಕೂಡ ಆಗ್ತಾ ಇದೆ ಅಂತ ಹೇಳಿ ಒಂದ್ ರೀತಿಯಾಗಿ ಅವರ ಬೇಡಿಕೆಗಳನ್ನು ಕೂಡ ಈಡೇರಿಸಬೇಕು ಅಂತ ಹೇಳಿ ಮುಷ್ಕರಕ್ಕೂ ಕೂಡ ಕರೆ ನೀಡಿದ್ರು. ಸದ್ಯ ಇನ್ನು ಸಿಎಂ ಹಾಗೂ ಮತ್ತೆ ಸಾರಿಗೆ ಸಚಿವರು ಹಾಗೂ ಸಾರಿಗೆ ಇಲಾಖೆ ಅಧಿಕಾರಿಗಳು ಕೂಡ ಸೇರಿ ಚರ್ಚೆಯನ್ನ ಕೂಡ ಮಾಡಿದ್ರು. ಆ ಒಂದು ಸಮಯದಲ್ಲಿ ರಾಮಲಿಂಗಾರೆಡ್ಡಿ ಹಾಗೂ ಸಿಎಂ ಅವರು ಕೂಡ ಒಂದ್ ರೀತಿಯಾಗಿ ಭರವಸೆ ಕೂಡ ನೀಡಿದ್ದಾರೆ. ಅವರ ಏನೇನ್ ಬೇಡಿಕೆಗಳಿದೆ ಆ ಬೇಡಿಕೆಗಳನ್ನೆಲ್ಲವನ್ನು ಕೂಡ ಈಡೇರಿಸ್ತೀವಿ, ಅದರ ಜೊತೆಗೆ ಟಿಕೆಟ್ ದರವನ್ನು ಕೂಡ ಹೆಚ್ಚಳ ಮಾಡ್ತೀವಿ ಅನ್ನೋಂತ ಭರವಸೆಯನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಕಳೆದ 4-5 ವರ್ಷಗಳಿಂದ ಕೂಡ ಬಸ್ ಟಿಕೆಟ್ ದರ ಏರಿಕೆ ಮಾಡಿಲ್ಲ. ಅದ್ರ ಜೊತೆಗೆ ಇಂಧನ ದರ ಕೂಡ ಬ್ಯಾಕ್ ಟು ಬ್ಯಾಕ್ ಹೆಚ್ಚು ಕಮ್ಮಿ ಆಗ್ತಾನೆ ಇದೆ. ಹೀಗಾಗಿ ಸಾರಿಗೆ ಇಲಾಖೆಗೆ ಒಂದ್ ರೀತಿಯಾಗಿ ನಷ್ಟ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಟಿಕೆಟ್ ದರವನ್ನ ಏರಿಕೆ ಮಾಡ್ಬೇಕು ಅಂತ ಹೇಳಿ ಸಾಕಷ್ಟು ವರ್ಷಗಳಿಂದ ಕೂಡ ಬೇಡಿಕೆ ಕೂಡ ಕಂಡು ಬರ್ತಾ ಇದೆ. ಹೀಗಾಗಿ ಆ ಒಂದು ಬೇಡಿಕೆಗೆ ಕೂಡ ಈಗಾಗಲೇ ಒಂದ್ ರೀತಿಯಾಗಿ ಸಾರಿಗೆ ಸಚಿವರು ಮತ್ತೆ ಸಿಎಂ ಅವರು ಕೂಡ ಒಂದ್ ರೀತಿಯಾಗಿ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಇದೇ ತಿಂಗಳಲ್ಲೇ ಟಿಕೆಟ್ ದರ ಕೂಡ ಹೆಚ್ಚಿಗೆ ಆಗುತ್ತೆ. ಇನ್ನೇನಂದ್ರೆ ಒಂದು 20% ರಷ್ಟು ಕೂಡ ಟಿಕೆಟ್ ದರ ಏರಿಕೆ ಆಗುತ್ತೆ ಅನ್ನುವಂತ ಸೂಚನೆ ಕೂಡ ಈಗಾಗಲೇ ಸಾರಿಗೆ ಸಚಿವರು ಕೂಡ ನೀಡಿರುವಂತದ್ದು. ರೂಪ, ಎಸ್, ಇದ್ರ ಜೊತೆಗೆ ನೋಡಿ, ಒಂದ್ ಕಡೆ ಶಕ್ತಿ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ ಸಾಕಷ್ಟು ವಾಗ್ದಾಳಿಗಳನ್ನ ನಡೆಸಲಾಗ್ತಾ ಇತ್ತು. ಟಿಕೆಟ್ ಏರಿಕೆಯ ವಿಚಾರವಾಗಿ ಶಕ್ತಿ ಯೋಜನೆಯನ್ನ ಕ್ಯಾನ್ಸಲ್ ಮಾಡಿ ಅಂತ ಕೂಡ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಈ ಟಿಕೆಟ್ ದರ ಏರಿಕೆ ಏನಾದ್ರೂ ಆಯ್ತು ಅಂತ ಅಂದ್ರೆ ಒಂದ್ ಕಡೆ ಪುರುಷರು ಟಿಕೆಟ್ ಅನ್ನ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾಗತ್ತೆ. ಸೊ ಎಫೆಕ್ಟ್ ಅಲ್ಲಿ ಬೀಳುವಂತದ್ದು. ಇದರ ವಿಚಾರವಾಗಿ ಮತ್ತಷ್ಟು ರಾಜ್ಯದಲ್ಲಿ ಆಕ್ರೋಶ ವ್ಯಕ್ತವಾಗಬಹುದು ಅಂತ. ಎಸ್ ರೂಪ, ಒಂದ್ ಕಡೆ ಏನಂತಂದ್ರೆ ಶಕ್ತಿ ಯೋಜನೆ ಜಾರಿ ಆದಂಗಿಂದಲೂ ಕೂಡ ಒಂದ್ ರೀತಿಯಾಗಿ ಸಾರಿಗೆ ಸಿಬ್ಬಂದಿಗಳಿಗೆ ಎಲ್ಲೋ ಒಂದ್ ಕಡೆ ಹಣ ಬಿಡುಗಡೆ ಆಗೋದ್ರಲ್ಲಿ ಕೂಡ ಸಮಯ ಹೆಚ್ಚಿಗೆ ತಗೊಳ್ತಾ ಇದ್ದಾರೆ. ಸರ್ಕಾರ ಬೇಗ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಈಗಾಗ್ಲೇ ಏನಂತಂದ್ರೆ ಶಕ್ತಿ ಯೋಜನೆಯಿಂದಾಗಿ ಬರ್ಬೇಕಾಗಿರುವಂತ ಹಣ ಕೂಡ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ. 2,000 ಕೋಟಿ ಹಣ ಕೂಡ ಬಿಡುಗಡೆ ಆಗುವಂತ ಬಾಕಿ ಕೂಡ ಇರುವಂತದ್ದು. ಹೀಗಾಗಿ ಸಾಕಷ್ಟು ಬಾರಿ ಕೂಡ ಸಾರಿಗೆ ಸಿಬ್ಬಂದಿಗಳು ಕೂಡ ಮನವಿ ಮಾಡಿದ್ದು ಕೂಡ ಎಲ್ಲ ಒಂದ್ ಕಡೆ ಅವರಿಗೆ ವೇತನದ ಹೆಚ್ಚಳವನ್ನು ಕೂಡ ಮಾಡ್ತಿಲ್ಲ. ಅದ್ರ ಜೊತೆಗೆ ಏನಂತಂದ್ರೆ ಅವರಿಗೆ ಬರ್ಬೇಕಾಗಿರುವಂತ PF ಹಣ ಕೂಡ ಅವರಿಗೆ ಬರ್ತಾ ಇಲ್ಲ. ಇನ್ನು ನಿವೃತ್ತ ಆಗಿರುವಂತ ನೌಕರರಿಗೂ ಕೂಡ ಎಲ್ಲೋ ಒಂದ್ ಕಡೆ ಅವರಿಗೆ ಸರಿಯಾದಂತ ಭತ್ಯೆ ಕೂಡ ಸಿಗ್ತಾ ಇಲ್ಲ ಅನ್ನೋಂತ ಸಾಕಷ್ಟು ಬೇಡಿಕೆಗಳನ್ನ ಕೂಡ ಇಟ್ಟು ಈಗಾಗಲೇ ಮುಷ್ಕರಕ್ಕೂ ಕೂಡ ಕರೆ ನೀಡಿದ್ರು. ಅದರ ಜೊತೆಗೆ ಇವಾಗ ಶಕ್ತಿ ಯೋಜನೆ ಜಾರಿಯಾದಂಗಿಂದಲೂ ಒಂದ್ ಕಡೆ ಮಹಿಳೆಯರಿಗೂ ಕೂಡ ಸಾಕಷ್ಟು ಅನುಕೂಲ ಆಗ್ತಾ ಇದೆ.
ಸಾಕಷ್ಟು ಮಹಿಳೆಯರು ಕೂಡ ಏನು BMTC ಬಸ್ ಆಗಿರ್ಬೋದು, KSRTC ಬಸ್ಗಳಿಗೆ ಸಾಕಷ್ಟು ಡಿಪೆಂಡ್ ಕೂಡ ಆಗಿದ್ದಾರೆ. ಹೀಗಾಗಿ ಒಂದ್ ಕಡೆ ಸಾರಿಗೆ ಇಲಾಖೆಗೂ ಕೂಡ ಎಲ್ಲೋ ಒಂದ್ ಕಡೆ ಅನುದಾನ ಸಿಗೋದ್ರಲ್ಲೂ ಕೂಡ ತುಂಬಾ ವಿಳಂಬ ಕೂಡ ಆಗ್ತಾ ಇದೆ. ಪದೇ ಪದೇ ಈ ರೀತಿಯಾಗಿ ವಿಳಂಬ ಆಗ್ತಾ ಇರೋದ್ರಿಂದ ಒಂದ್ ಕಡೆ ಸಾರಿಗೆ ಇಲಾಖೆಗೂ ಕೂಡ ಭಾರಿ ನಷ್ಟ ಆಗ್ತಾ ಇದೆ ಅಂತ ಮಾಹಿತಿ ಕೊಡೋಕೆ ಅವರು ಕೊಟ್ಟಿದ್ರು. ಅದ್ರ ಜೊತೆಗೆ ಏನಂತಂದ್ರೆ ಇತ್ತೀಚೆಗೆ ಸಾಕಷ್ಟು ಬಸ್ಗಳು ಕೂಡ ಹೆಚ್ಚಿನ ಹೆಚ್ಚುವರಿ ಬಸ್ಗಳನ್ನು ಕೂಡ ಬಿಡ್ಲಾಗ್ತಾ ಇದೆ. ಹೊಸ ಬಸ್ಗಳನ್ನು ಕೂಡ ಬಿಡ್ಲಾಗ್ತಾ ಇದೆ. ಎಲೆಕ್ಟ್ರಿಕ್ ಬಸ್ಗಳಾಗಿರ್ಬೋದು, ಆ ಒಂದು ಬಿಡಿ ಭಾಗಗಳು ಕೂಡ ಅತಿ ಹೆಚ್ಚು ಬೆಲೆ ಬಾಳುವಂತದ್ದಾಗಿದೆ. ಹೀಗಾಗಿ ಸಾರಿಗೆ ಇಲಾಖೆಗೆ ಸಾಕಷ್ಟು ಹೊಡೆತ ಕೂಡ ಬೀಳ್ತಾ ಇದೆ. ಅದ್ರ ಜೊತೆಗೆ ಕೂಡ ಸರ್ಕಾರದಿಂದ ಬರ್ಬೇಕಾಗಿರುವಂತಹ ಹಣ ಕೂಡ ಇನ್ನೂ ಕೂಡ ಬಂದಿಲ್ಲ. ಹಾಗಾಗಿ ತುಂಬಾ ವಿಳಂಬ ಆಗ್ತಾ ಇರೋ ಕಾರಣ ಸಾರಿಗೆ ಇಲಾಖೆಗೆ ಸಾಕಷ್ಟು ನಷ್ಟ ಉಂಟಾಗ್ತಾ ಇದೆ ಅನ್ನೋಂಥದ್ದು ಕೂಡ ಈಗಾಗಲೇ ಸಾರಿಗೆ ಸಿಬ್ಬಂದಿಗಳು ಮತ್ತೆ ನೌಕರರು ಕೂಡ ಸಾಕಷ್ಟು ಬಾರಿ ಕೂಡ ಕಂಪ್ಲೇಂಟ್ ಅನ್ನು ಕೂಡ ಮಾಡಿದ್ರು. ಹೀಗಾಗಿ ಆ ಒಂದು ಬೇಡಿಕೆಗಳನ್ನ ಕೂಡ ಈಗಾಗಲೇ ಸರ್ಕಾರ ಈಡೇರಿಸ್ತೀವಿ, ಸದ್ಯ ಅದ್ರ ಕುರಿತು ಚರ್ಚೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿದ್ರು. ಈಗ ಸಾಕಷ್ಟು ದರ ಕೂಡ ಏರಿಕೆ ಆಗ್ತದೆ. ಪೆಟ್ರೋಲ್ ಡೀಸೆಲ್ ದರ ಕೂಡ ಏರಿಕೆ ಆಗ್ತಾ ಇದೆ. ಹೀಗಾಗಿ ಸಾರಿಗೆ ಇಲಾಖೆಗೆ ಒಂದ್ ರೀತಿಯಾಗಿ ಒಂದು ಹಣವನ್ನ ಭರಿಸೋಕ್ಕೂ ಕೂಡ ಸಾಕಷ್ಟು ಸಮಸ್ಯೆ ಕೂಡ ಉಂಟಾಗ್ತಾ ಇದೆ. ಹೀಗಾಗಿ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡ್ಲೇಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಕೂಡ ಮನವಿ ಮಾಡಿದ್ರು. ಸದ್ಯ ಆ ಒಂದು ಕುರಿತಾಗಿ ಈಗಾಗಲೇ ಸಾರಿಗೆ ಸಚಿವರು ಕೂಡ ಒಂದ್ ರೀತಿಯಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಸಂಕ್ರಾಂತಿ ನಂತರ ನಾವು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತೀವಿ, ಆಮೇಲೆ ಫೆಬ್ರವರಿಯಲ್ಲಿ ಕೂಡ ಬಜೆಟ್ ಇರುತ್ತೆ. ಆ ಒಂದು ಸಮಯದಲ್ಲೂ ಕೂಡ ಇನ್ನು ಬಾಕಿ ಹಣ ಇತ್ತು, ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ. ಅದರ ಜೊತೆಗೂ ಕೂಡ ಟಿಕೆಟ್ ದರವನ್ನ ಪರಿಷ್ಕರಣೆ ಕೂಡ ಮಾಡ್ತೀವಿ ಅನ್ನೋಂತ ಮಾಹಿತಿಯನ್ನು ಕೂಡ ಹೇಳಿದ್ದಾರೆ. ಅದರ ಮುಖಾಂತರವಾಗಿ ಈಗ ಸಂಕ್ರಾಂತಿ ನಂತರ ಮತ್ತೆ ಒಂದು ಬಾರಿ ಮೀಟಿಂಗ್ ಕೂಡ ಆಗುತ್ತೆ. ಇನ್ನು ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತೆ ಸರ್ಕಾರದೊಟ್ಟಿಗೆ ಒಂದು ಚರ್ಚೆ ಮಾಡಿ ಅದರ ತೀರ್ಮಾನವನ್ನ ಕೂಡ ತೆಗೆದುಕೊಳ್ಳಲಾಗುತ್ತೆ ಅನ್ನೋಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಈಗ ಹೊಸ ವರ್ಷಕ್ಕೆ ಒಂದ್ ರೀತಿಯಾಗಿ ಸಾಮಾನ್ಯ ಜನರಿಗೆ ಈ ಒಂದು ದರ ಏರಿಕೆ ಶಾಕ್ ಕೂಡ ತಟ್ಟೋದಂತೂ ಗ್ಯಾರಂಟಿ ರೂಪ.